ಹಾಯ್ ಎಸ್ಪಿರೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ಅದಕ್ಕೆ ಫಸ್ಟ್ ನೀವು 6 to 12 ಎಲ್ಲರಿಗೂ ಗೊತ್ತಿರೋ ಹಾಗೆ 6 to 12 ಬೇಸಿಕ್ ಬುಕ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಇಯರ್ ಜಿಯೋಗ್ರಫಿದು ನಾನು ಸೆಕೆಂಡ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಚಾಪ್ಟರ್. ಸೊ ಫಸ್ಟ್ PUC ಜಿಯೋಗ್ರಫಿ ಬುಕ್ಕಿಂದ ನಾನು ಸೆಕೆಂಡ್ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದೇ ಚಾಪ್ಟರ್ ಹೇಳ್ತಾ ಹೋಗ್ತೀನಿ. ನಿಮಗೆ ಅಟ್ಲೀಸ್ಟ್ ಒಂದು ರೌಂಡ್ ವಿಡಿಯೋ ನೋಡಿಕೊಂಡು ಆಮೇಲೆ ನೀವು ಬುಕ್ಕಲ್ಲಿ ಬೇಗ ಬೇಗ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈ ಚಾಪ್ಟರ್ ಓದುವಾಗ ನೀವು ನಿಮ್ಮ ಮುಂದೆ ಈ ಫಸ್ಟ್ PUC ಈ ಚಾಪ್ಟರ್ನ ಓಪನ್ ಮಾಡಿ ಇಟ್ಕೊಳ್ಳಿ, ಅಂದರೆ ನಿಮಗೆ ಈಸಿ ಆಗುತ್ತೆ. ಸೊ ಸೆಕೆಂಡ್ ಚಾಪ್ಟರ್ ನೇಮ್ ಬಂದುಬಿಟ್ಟು ದ ಅರ್ತ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಅರ್ತು ಒಂದು ಪ್ಲ್ಯಾನೆಟ್, ಅರ್ತ್ ಆ್ಯಸ್ ಅ ಪ್ಲ್ಯಾನೆಟ್. ಟೋಟಲ್ ಎಷ್ಟು ಪ್ಲ್ಯಾನೆಟ್ ಇದ್ದಾವೆ ಹೇಳಿ? 8 ಪ್ಲ್ಯಾನೆಟ್ ಇದೆ. ಎದರಲ್ಲಿದೆ ಇವೆಲ್ಲ ಪ್ಲ್ಯಾನೆಟ್ಸು? ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇದೆ ಅಲ್ವಾ, ಸೋಲಾರ್ ಸಿಸ್ಟಮ್. ಇಲ್ಲಿ ಸೂರ್ಯ ಇದ್ದಾನೆ, ಈ ಕಡೆಯಿಂದ ನಮ್ಮ ಪ್ಲ್ಯಾನೆಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅರ್ತ್ ಈಸ್ ಅ ಮೆಂಬರ್ ಆಫ್ ಅ ಸೋಲಾರ್ ಸಿಸ್ಟಮ್. ಈ ಸೂರ್ಯ ಸಿಸ್ಟಮ್ ಏನಿದೆ ಅಲ್ವಾ, ಅದರಲ್ಲಿ ನಮ್ಮ ಅರ್ತ್ ಕೂಡ ಒಂದು ಮೆಂಬರು. ಅದು 3rd ಪ್ಲ್ಯಾನೆಟ್ ಫ್ರಮ್ ದ ಸನ್ ಅಂತ ಇದೆ. ಇವಾಗ ಇಲ್ಲಿ ಸೂರ್ಯ ಇದ್ದಾನಂದರೆ 1 2 3 ಇಲ್ಲಿ ನಮ್ಮ ಅರ್ತ್ ಬರುತ್ತೆ. ಇದನ್ನು ನೆನ್ಪಿಡೋಕ್ಕೂ ಮುಂಚೆ ಇವಾಗ 8 ಪ್ಲ್ಯಾನೆಟ್ಸು ನೆನ್ಪಿಡೋಕ್ಕೆ ನಿಮ್ಗೊಂದು ಟ್ರಿಕ್ಕು. ಯೂಶ್ವಲಿ ನೀವು 7th ಸ್ಟ್ಯಾಂಡರ್ಡಲ್ಲೇ ಕಲ್ತಿರ್ತೀರ. ಅದೇನು ಟ್ರಿಕ್ಕು ಅಂದರೆ ಮೈ ವೆರಿ ಅರ್ತಿ ಮದರ್ ಜಸ್ಟ್ ಶೋಡ್ ಅಸ್ 9 ಪ್ಲ್ಯಾನೆಟ್ಸ್. ಸ್ವಲ್ಪ ವೇರಿಯೇಷನ್ ಆಗ್ಬೋದು ನಿಮಗೆ ಯಾವ ಟ್ರಿಕ್ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಬಟ್ ನಾ ಕಲ್ತಿರೋದು ಇದು. ನೀವು ಹೆಂಗೆ ಬೇಕೋ ಹಾಗೆ ನೆನ್ಪಿಟ್ಕೋಬೋದು. ಇದು ಎಲ್ಲ ಈ ಸೆಂಟೆನ್ಸಲ್ಲಿ ಎಲ್ಲದರಲ್ಲೂ ನೀವು ಫಸ್ಟ್ ಲೆಟ್ರನ್ನ ಕನ್ಸಿಡರ್ ಮಾಡಿ. ಫಸ್ಟ್ ಲೆಟ್ರ್, ಓನ್ಲಿ ಫಸ್ಟ್ ಲೆಟ್ರ್. ಅಂದರೆ ಇದರಲ್ಲೇ ನಿಮಗೆ ಎಲ್ಲ ಪ್ಲ್ಯಾನೆಟ್ಸು ಕವರ್ ಆಗೋಗ್ಬಿಡುತ್ತೆ. ಇದರಲ್ಲಿ M ಫಾರ್ ಮರ್ಕ್ಯೂರಿ, ವೀನಸ್, E ಫಾರ್ ಅರ್ತ್, M ಫಾರ್ ಮಾಸ್, J ಫಾರ್ ಜುಪಿಟರ್, S ಫಾರ್ ಸ್ಯಾಟರ್ನ್, ಯುರೇನಸ್ ಆ್ಯಂಡ್ ನೆಪ್ಚೂನ್ ಲಾಸ್ಟ್ ಅಲ್ವಾ. ಸೊ ಇಲ್ಲಿ ಸೂರ್ಯ ಇದ್ದಾನೆ ಅಂದರೆ ಇಲ್ಲಿ 8 ಪ್ಲ್ಯಾನೆಟ್ಸ್ ಬರುತ್ತಲ್ಲ, ಅದು ಸೂರ್ಯನಿಂದ ಡಿಸ್ಟೆನ್ಸ್ ಕನ್ಸಿಡರ್ ಮಾಡಿದಾಗ ನಮ್ಮದು ಅರ್ತಿ ಅಂತ ಇದೆಯಲ್ಲ, ಅರ್ತು ಇಟ್ ಸ್ಟ್ಯಾಂಡ್ ಫಾರ್ ಅ 3rd ಪ್ಲೇಸ್. ಸೂರ್ಯನಿಂದ ಯಾವ ಪ್ಲೇಸಲ್ಲಿದೆ? 3rd ಪ್ಲೇಸಲ್ಲಿ ಬರುತ್ತೆ. ಆಮೇಲೆ 5th ಲಾರ್ಜೆಸ್ಟ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಇವಾಗ ಈ ಸೋಲಾರ್ ಸಿಸ್ಟಮಲ್ಲಿ 1 2 3 4 5 6 7 8 ಪ್ಲ್ಯಾನೆಟ್ಸ್ ಇದೆಲ್ಲ. ಈ 8 ಪ್ಲ್ಯಾನೆಟಲ್ಲಿ ದೊಡ್ಡದು ಯಾವುದು ಅಂತ ಪೊಸಿಷನ್ ವೈಸ್ ಬಂದಾಗ ಫಸ್ಟ್ ಒನ್ ನಮಗೆಲ್ಲರಿಗೂ ಗೊತ್ತು. ಫಸ್ಟ್ ಪ್ಲೇಸಲ್ಲಿ ಬರೋದು ಯಾವುದು ಹೇಳಿ? ಜುಪಿಟರ್. ಅರ್ತ್ ಯಾವ ಪ್ಲೇಸ್ ಆಗುತ್ತೆ? 5th ಲಾರ್ಜೆಸ್ಟ್. 3rd ಬಂದುಬಿಟ್ಟು ಡಿಸ್ಟೆನ್ಸು, ಸೂರ್ಯನಿಂದ ಬರೋದು 3rd ಪೊಸಿಷನಲ್ಲಿ ಬರುತ್ತೆ. 5th ಬರೋದು ಲಾರ್ಜೆಸ್ಟ್ ಸೈಜಲ್ಲಿ. ಓಕೆ, ನೆಕ್ಸ್ಟು ದ ಏಜ್ ಈಸ್ 4.6 ಬಿಲಿಯನ್ ಇಯರ್ಸ್. ಈ ಕ್ವಶನ್ ತುಂಬ ಸಿಕ್ಕಾಪಟ್ಟೆ ಕೇಳಿದ್ದಾರೆ PSI EPC ಎಕ್ಸಾಮಲ್ಲೆಲ್ಲ. 4.6 ಬಿಲಿಯನ್ ಇಯರ್ಸ್ ನಿಮಗೆ ತಲೆಯಲ್ಲಿ ಫಿಕ್ಸ್ ಇರಬೇಕು. ದೆನ್ ಅರ್ತ್ ಈಸ್ ಕಾಲ್ಡ್ ಆಸ್ ಅ ಟೆರಿಸ್ಟೋರಿಯಲ್ ಪ್ಲ್ಯಾನೆಟ್ ಬಿಕಾಸ್ ಇಟ್ ಹ್ಯಾಸ್ ಅ ರಾಕ್ಸ್ ಆ್ಯಂಡ್ ಸಾಯಿಲ್. ಟೆರಿಸ್ಟ್ರಿಯಲ್ ಪ್ಲ್ಯಾನೆಟ್ ಇದರಲ್ಲೇ ಇದೆ, ಹೆಸರಲ್ಲೇ ಇದೆ. ಟೆರಿಟರಿ ಅಂದರೆ ಏನು ಹೇಳಿ? ಲ್ಯಾಂಡ್ ಕನ್ಸಿಸ್ಟ್ ಆಫ್ ಏನು? ಈ ನಮ್ಮ ಭೂಮಿ ಏನು ಕನ್ಸಿಸ್ಟ್ ಆಗಿದೆ? ರಾಕ್ಸು ಮತ್ತು ಸಾಯಿಲು. ಸೊ ಏನಕ್ಕಂತ ಕರೀತಾರೆ? ಟೆರಿಸ್ಟ್ರಿಯಲ್ ಪ್ಲ್ಯಾನೆಟ್. ಇದನ್ನು ಕೇಳ್ತಾರೆ, ವೈ ಅರ್ತ್ ಈಸ್ ಕಾಲ್ಡ್ ಆಸ್ ಟೆರಿಸ್ಟ್ರಿಯಲ್ ಪ್ಲ್ಯಾನೆಟ್ ಅಂತಲೂ ಕೇಳ್ತಾರೆ. ಅವಾಗೇನು ಏನಕ್ಕೆ? ಬಿಕಾಸ್ ಇಟ್ ಕಂಟೇನ್ಸ್ ರಾಕ್ಸ್ ಆ್ಯಂಡ್ ಸಾಯಿಲ್ಸ್. ನೆಕ್ಸ್ಟ್, ಅರ್ತ್ ಈಸ್ ಓನ್ಲಿ ಪ್ಲ್ಯಾನೆಟ್ ವಿಚ್ ಸಪೋರ್ಟ್ಸ್ ವೇರಿಯಸ್ ಫಾರ್ಮ್ ಆಫ್ ಲೈಫ್ ಬಿಕಾಸ್ ಆಫ್ ದ ಅಟ್ಮಾಸ್ಫಿಯರ್, ಪ್ರೆಸೆನ್ಸ್ ಆಫ್ ವಾಟರ್, ಸುಟೇಬಲ್ ಡಿಸ್ಟೆನ್ಸ್ ಫ್ರಮ್ ದ ಸನ್. ಫಸ್ಟ್ ಒನ್ ಯಾವುದು? ಸುಟೇಬಲ್ ಡಿಸ್ಟೆನ್ಸ್ ಫ್ರಮ್ ದ ಸನ್. ಸೂರ್ಯಂಗೆ ಫುಲ್ ಹತ್ತಿರ ಇದ್ರೂ ನಾವು ಅಂದರೆ ವಿ ಲಿವಿಂಗ್ ಬೀಯಿಂಗ್ಸ್ ನಮಗೆ ಅದನ್ನು ಟಾಲರೇಟ್ ಮಾಡೋಕ್ಕಾಗ್ತಾಯಿರಲ್ಲ. ಸಿಕ್ಕಾಪಟ್ಟೆ ದೂರ ಇದ್ದರೂ ಪ್ಲ್ಯಾಂಟ್ಸ್ ಆಗಲಿ ನಾವಾಗಲಿ ಸರ್ವೈವಲ್, ಬೆಳಕಾಗಲಿ ಫೋಟೋಸಿಂಥಸಿಸ್ ಆಗಲಿ ಯಾವುದೂ ಪಾಸಿಬಲ್ ಆಗ್ತಾ ಇರಲಿಲ್ಲ ದೂರ ಆದರೆ. ಹತ್ತಿರ ಇದ್ದರೂ ಆಗ್ತಾಯಿರಲ್ಲ. ಸೊ ಆ್ಯಪ್ಟ್ ಕರೆಕ್ಟ್ ಪೊಸಿಷನಲ್ಲಿ ನಮ್ಮ ಅರ್ತ್ ಇರೋದಕ್ಕೆ ವಿ ಆರ್ ಏಬಲ್ ಟು ಸರ್ವೈವ್. ಒಂದು ಡಿಸ್ಟೆನ್ಸ್ ಫ್ರಮ್ ದ ಸನ್ನು ಮತ್ತು ಪ್ರೆಸೆನ್ಸ್ ಆಫ್ ವಾಟರ್. ನಮಗೆ ನೀರು ಬೇಕೇ ಬೇಕು, ಕುಡಿಯೋಕ್ಕಾಗಲಿ ಡೈಲಿ ಯೂಸಸ್ಗಾಗಲಿ ಆ್ಯನಿಮಲ್ಸಿಗಾಗಲಿ ಪ್ಲ್ಯಾಂಟ್ಸಿಗೆ ವಾಟರ್ ಈಸ್ ಅ ಮಸ್ಟ್. ಅಗೇನ್ ಅಟ್ಮಾಸ್ಫಿಯರ್. ಇದು ಎರಡು ಕರೆಕ್ಟ್ ಡಿಸ್ಟೆನ್ಸ್ ಇಂದ ಸನ್ ಇದ್ದು ವಾಟ್ರ್ ಇದ್ದು ಅಟ್ಮಾಸ್ಫಿಯರೇ ಇಲ್ಲಾಂದರೆ ಅಗೇನ್ ವೇಸ್ಟ್ ಅಲ್ವಾ. ಈ ನಮ್ಮ ಅಟ್ಮಾಸ್ಫಿಯರ್ ಇರೋದಕ್ಕೆ ಅಲ್ವಾ ರೇಡಿಯೇಷನ್ ಕಂಟ್ರೋಲ್ ಆಗುತ್ತೆ, ಗ್ಯಾಸಸ್ ಕಂಟ್ರೋಲ್ ಆಗುತ್ತೆ, ಅಬ್ಸಾರ್ಪ್ಷನ್ ಎಲ್ಲ ಮಲ್ಟಿ ಥಿಂಗ್ಸ್
ಕ್ಯಾರಿ ಆಗುತ್ತಲ್ವಾ. ಸೊ ದೀಸ್ ಆಲ್ ಆರ್ ರೆಸ್ಪಾನ್ಸಿಬಲ್. ಅವರ್ ಅರ್ತ್ ಈಸ್ ಕಾಲ್ಡ್ ಬೈ ಮೆನಿ ನೇಮ್ಸ್. ದ್ಯಾಟ್ ಈಸ್ ವಾಟರಿ ಪ್ಲಾನೆಟ್, ಬ್ಲೂ ಪ್ಲಾನೆಟ್, ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಪ್ಲಾನೆಟ್, ಬಯೋಸ್ಫಿಯರ್ ಪ್ಲಾನೆಟ್, ಯುನಿಕ್ ಪ್ಲಾಂಟ್. ಇದೆಲ್ಲ ಹೆಸರು ಕೇಳ್ತಾರೆ. ಆಪ್ಷನಲ್ಲಿ ಕೊಟ್ಬಿಟ್ಟು ಅರ್ತ್ ಈಸ್ ಕಾಲ್ಡ್ ಬೈ ಸೋ ಆ್ಯಂಡ್ ಸೋ ನೇಮ್ಸ್ ಅಂತ 4 ಕೊಟ್ಬಿಟ್ಟು ವಿಚ್ ಆಫ್ ದ ಅಬೋವ್ ಅಂತಂದು ಕೇಳ್ತಾರೆ. ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ವಾಟ್ರಿ ಪ್ಲಾನೆಟ್ ಏನಕ್ಕೆ ಹೇಳಿ, 1/3 ಭೂಮಿದು 1/3 ಪಾರ್ಟ್ ಮಾತ್ರ ಲ್ಯಾಂಡ್ ಇದೆ, ಮಿಕ್ಕಿದೆಲ್ಲ ವಾಟರ್ ಇದೆಲ್ಲ. ಸೊ ಯು ಶುಡ್ ರಿಮೆಂಬರ್ ವಾಟ್ರಿ ಪ್ಲಾನೆಟ್. ಬ್ಲೂ ಪ್ಲಾನೆಟ್ ಏನಕ್ಕೆ ಅಂದರೆ ಮೇಲ್ಗಡೆಯಿಂದ ನೀವು ಭೂಮಿ ಫುಲ್ ನೋಡಿದಾಗ ಇಟ್ ಲುಕ್ಸ್ ಬ್ಲೂ ಕಲರ್, ಸೊ ಬ್ಲೂ ಕಲರ್. ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಪ್ಲಾನೆಟ್. ಗ್ರೀನ್ ಹೌಸಸ್ ಗ್ಯಾಸಸ್ ಬರೋದೇ ಏನಕ್ಕೆ ಹೇಳಿ, ಹ್ಯೂಮನ್ ಆ್ಯಕ್ಟಿವಿಟಿ, ಫ್ಯಾಕ್ಟ್ರಿ, ವೆಹಿಕಲ್ಸು, ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಸೊ ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಪ್ಲಾನೆಟ್. ನೆಕ್ಸ್ಟ್ ಬರೋದು ಬಯೋಸ್ಫಿಯರ್ ಪ್ಲಾನೆಟ್. ಬಯೋಸ್ಫಿಯರ್ ಅಂದರೆ ಏನು ಹೇಳಿ, ಬಯೋಸ್ಫಿಯರ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಎವ್ರಿಥಿಂಗ್, ಅಟ್ಮಾಸ್ಫಿಯರ್, ಲಿಥೋಸ್ಫಿಯರು, ಲಿವಿಂಗು, ನಾನ್ ಲಿವಿಂಗು, ಆಲ್ ದ ಆ್ಯಕ್ಟಿವಿಟೀಸ್ ವಿಲ್ ಟೇಕ್ ಪಾರ್ಟ್. ನಮ್ಮ ಅರ್ತ್ ಏನಿದೆಯಲ್ಲ ಇಟ್ಸ್ ಅ ಬಯೋಸ್ಫಿಯರ್. ನೆಕ್ಸ್ಟ್ ಯೂನಿಕ್ ಪ್ಲಾನೆಟ್. ಯಾಕೆ ಯೂನಿಕ್ ಪ್ಲಾನೆಟು? ಬೇರೆ ಕಡೆ ಎಲ್ಲ ಇರ್ಬೋದಿತ್ತಲ್ವಾ, ಅಂದರೆ ಮನುಷ್ಯರು ಬರೀ ಅರ್ಥಲ್ಲೇ ಯಾಕಿದ್ದಾರೆ ಹೇಳಿ, ಬಿಕಾಸ್ ಎಲ್ಲ ಅವೈಲಬಿಲಿಟಿ, ಎಲ್ಲ ಫೆಸಿಲಿಟಿ, ಯಾವುದ್ಯಾವ್ದು ಏನೇನು ಬೇಕು ಜೀವಿ ಬೆಳೆಯೋಕ್ಕೆ ಅದು ಇಲ್ಲಿ ಮಾತ್ರ ಸಿಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ ಯೂನಿಕ್ ಪ್ಲಾನೆಟ್. ಅರ್ತ್ ಹ್ಯಾಸ್ ಅ ನ್ಯಾಚುರಲ್ ಸ್ಯಾಟಲೈಟ್ ಕಾಲ್ಡ್ ಆಸ್ ಮೂನ್. ನಾವು ರಾತ್ರಿ ನೋಡ್ತೀವಿ, ಅಮಾವಾಸ್ಯೆ ಬಂದಾಗ ಕಾಣಲ್ಲ, ಪೂರ್ಣಿಮಾ ಬಂದಾಗ ಫುಲ್ ಮೂನ್ ಕಾಣುತ್ತೆ. ಸೊ ಇಟ್ಸ್ ಅ ನ್ಯಾಚುರಲ್ ಸ್ಯಾಟಲೈಟ್. ಇದು ಕೂಡ ನಮ್ಮ ಅರ್ತ್ ಅಂದರೆ ಇಲ್ಲಿ ನಮ್ಮ ಮೂನ್ ಇದೆ ಅಂದರೆ ಇದು ತಂತಾನೇನೂ ಸುತ್ತುತ್ತೆ ಮತ್ತು ಅರ್ತ್ ಸುತ್ತಾನು ಸುತ್ತುತ್ತೆ. ಇಟ್ಸ್ ಅ ನ್ಯಾಚುರಲ್ ಸ್ಯಾಟಲೈಟ್. ಇದು ಒಂದೇ ನ್ಯಾಚುರಲ್ ಸ್ಯಾಟಲೈಟ್. ಇದು ಕ್ವಶನ್ ಕೇಳಿದ್ದಾರೆ. ಸೊ the position, the rotation and revolution of the moon causes various effects on the earth via ಎಕ್ಲಿಪ್ಸ್ ಆ್ಯಂಡ್ ಟೈಡ್ಸ್. ಓಕೆ, ಇವಾಗ ಇದೇನು ರೊಟೇಷನ್ ಆಗುತ್ತಲ್ವಾ, ಇದು ಅರ್ತ್ ಸುತ್ತ ಏನು ರೊಟೇಷನ್ ಆಗುತ್ತಲ್ವಾ, ಇದು ಒಂದು ಎಕ್ಲಿಪ್ಸ್ ಕಾಸಸ್ ಆಗುತ್ತೆ. ಆಮೇಲೆ ಟೈಡ್ಸ್ ಅಂದರೆ ಗ್ರಾವಿಟೇಷನಲ್ ಪುಲ್ ಆಗುತ್ತಲ್ವಾ, ಪುಲ್ ಆಗೋದಕ್ಕೂ ಟೈಡ್ಸ್ ಮೇಲೆ ಕೆಳಗೆ ಹೋಗೋದು ಆಗುತ್ತೆ. ಎಕ್ಲಿಪ್ಸಿಂದು ಮುಂದೆ ಇದು ಶೇಪ್ ಆಫ್ ದ ಅರ್ತ್ ಏನಕ್ಕೆ ಅಂತಂದು ಹೇಳಿದಾಗ ಅಲ್ಲಿ ನೀಟಾಗಿ ಏನು ಅಂತ ಹೇಳ್ತೇನೆ. ಸೊ ದಿಸ್ ಈಸ್ ಅ ಅರ್ತ್ ಆ್ಯಸ್ ಅ ಪ್ಲಾನೆಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಶೇಪ್ ಆ್ಯಂಡ್ ಸೈಜ್ ಆಫ್ ದ ಪ್ಲಾನೆಟ್. ಓಕೆ, ನೆಕ್ಸ್ಟು ಶೇಪ್ ಆ್ಯಂಡ್ ಸೈಜ್ ಆಫ್ ದ ಅರ್ತ್ ಅಲ್ವಾ. ಸೊ ಶೇಪ್ ಆಫ್ ದ ಅರ್ತ್, ನಮ್ಮ ಅರ್ತು ಈ ಥರ ಹಿಂಗೆ ಫುಲ್ ಸರ್ಕಲ್ ಇಲ್ಲ ಅಥವಾ ಹಿಂಗೆ ಫುಲ್ ಫ್ಲ್ಯಾಟ್ ಇಲ್ಲ, ಆಯಿತಾ. ಅದು ಹೆಂಗಿದೆ ಅಂದರೆ ಪೋಲ್ಸ್ ಕಡೆ ಸ್ವಲ್ಪ ಫ್ಲ್ಯಾಟ್ ಇದೆ, ಇಕ್ವೇಟರ್ ಹತ್ರ ಬಲ್ಜ್ ಇದೆ, ಈ ಥರ ಇದೆ. ಈ ಶೇಪ್ ಅಂದರೆ ಮುಂಚೆ ಎಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಒಂದಿಷ್ಟು ಜನ ಫ್ಲ್ಯಾಟ್ ಅಂತಿದ್ರು, ಒಂದಿಷ್ಟು ಜನ ಸರ್ಕಲ್ ಇದೆ ಅಂತ ಹೇಳ್ತಿದ್ರು. ಬಟ್ ಲೇಟ್ರ್ ಆನ್ ಸರ್ ಐಸಾಕ್ ನ್ಯೂಟನ್ ಏನು ಹೇಳಿದರು, ಇದು ಈ ಶೇಪ್ ಜಿಯಾಯ್ಡ್ ಶೇಪ್, ಇದು ಒಂಥರ ಬಲ್ಜ್, ಈ ಕಡೆ ಮಾತ್ರ ಬಲ್ಜ್ ಇದೆ ಇಕ್ವೇಟರ್ ಕಡೆ, ಪೋಲ್ಸ್ ಕಡೆ ಫ್ಲ್ಯಾಟ್ ಇದೆ. ಇದಕ್ಕೇನು ಹೆಸರು ಅಂತ ಇಟ್ಟರು, ಜಿಯಾಯ್ಡ್ ಅಂತ ಇಟ್ಟರು. ಫಸ್ಟ್ ಒನ್ ಸ್ಪೆರಿಕಲ್ ಶೇಪ್ ಆಫ್ ದ ಅರ್ತ್ ಅನ್ನೋಕ್ಕೆ ಪ್ರೂಫ್ ಏನೇನಿದೆ ಅಂದರೆ, ಒಂದು ಹೆವನ್ಲಿ ಬಾಡೀಸ್ ಅಪಿಯರ್ ಟು ಬಿ ಸ್ಪೆರಿಕಲ್. ಇವಾಗ ಹೆವನ್ಲಿ ಬಾಡೀಸಲ್ಲಿ ಎಕ್ಸಾಂಪಲ್ ಏನು, ಸನ್ ಇದೆ, ಮೂನ್ ಇದೆ ಅಲ್ವಾ. ಸೊ ಇವನ್ ಅರ್ತ್ ಈಸ್ ಆಲ್ಸೋ ಹೆವನ್ಲಿ ಬಾಡಿ. ಸೊ ಇದು ಎಲ್ಲನೂ ಬೇರೆ ಕಡೆಯಿಂದ ನೋಡಿದಾಗ ನಿಮಗೆ ಈ ಥರ ಸ್ಪೆರಿಕಲ್ ಶೇಪ್ ಕಂಡಾಗ ಇವನ್ ಅರ್ತ್ ಈಸ್ ಅ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾರೆ. ಅಂದರೆ ಇದು ಅರ್ತ್ ಕೂಡ ಹೆವನ್ಲಿ ಬಾಡಿ ಅಲ್ವಾ. ಸೊ ಅದರ್ ಹೆವನ್ಲಿ ಬಾಡೀಸ್ ಇವನ್ ಅರ್ತ್ ಈಸ್ ಅ ಸ್ಪೆರಿಕಲ್ ಶೇಪ್. ನೆಕ್ಸ್ಟ್ ಬರೋದು ಲೂನಾರ್ ಎಕ್ಲಿಪ್ಸ್. ಆವಾಗ ಹೇಳಿದೆ ಅಲ್ವಾ, ಲೂನಾರ್ ಎಕ್ಲಿಪ್ಸ್ ಅಂದರೆ ಏನು. ಫಸ್ಟ್ ಲೂನಾರ್ ಎಕ್ಲಿಪ್ಸ್ ಅಂದರೆ ಏನು, ಇವಾಗ ಇಲ್ಲಿ ಸನ್ ಇದೆ, ಇಲ್ಲಿ ಮೂನ್ ಇದೆ, ಇಲ್ಲಿ ಮಧ್ಯ ನಮ್ಮ ಅರ್ತ್ ಇದೆ. ಇವಾಗ ಲೂನಾರ್ ಎಕ್ಲಿಪ್ಸ್ ಆದಾಗ ಈ ಥರ ಇರುತ್ತೆ ಅಲ್ವಾ. ಸೊ ಲೂನಾರ್ ಎಕ್ಲಿಪ್ಸ್ ಆದಾಗ ಈ ಸನ್ ರೇಸ್ ಇದ್ರ ಮೇಲೆ ಬಿದ್ದು ಇದ್ರದ್ದು ಶ್ಯಾಡೋ ಏನಿರುತ್ತಲ್ಲ ಫುಲ್ ಮೂನ್ ಮೇಲೆ ಬೀಳುತ್ತೆ. ಇದು ಮೂನ್ ಮೇಲೆ ಇದು ಕತ್ಲಾಗಿರುತ್ತಲ್ಲ, ಇದ್ರ ಮೇಲೆ ಅರ್ತಿನ್ ಶ್ಯಾಡೋ ಬಿದ್ದಾಗ ಅದು ಸ್ಪೆರಿಕಲ್ ಶೇಪ್ ಇದೆ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಲೂನಾರ್ ಎಕ್ಲಿಪ್ಸ್. ಅದನ್ನು ಹೇಳಿದ್ದು ಯಾರು ಅಂದರೆ ಅರಿಸ್ಟೋಟಲ್. ಇದು ಒಂದ್ಸಲ ಕ್ವಶನ್ ಕೇಳಿದ್ದಾರೆ. ಅಂದರೆ ಇದನ್ನು ಲೂನಾರ್ ಎಕ್ಲಿಪ್ಸ್ ಅಂತ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾರು ಅಂತ ಅರಿಸ್ಟಾಟಲ್. ಥರ್ಡ್ ಒನ್ ಬಂದ್ಬಿಟ್ಟು ಸನ್ ರೈಸ್ ಆ್ಯಂಡ್ ಸನ್ಸೆಟ್. ಇವಾಗ ಈಸ್ಟಲ್ಲಿ ಸನ್ ರೈಸ್ ಆಗುತ್ತೆ, ವೆಸ್ಟಲ್ಲಿ ಸನ್ಸೆಟ್ ಆಗುತ್ತಲ್ವಾ. ನೀವು ನೋಡ್ತೀರಾ ಬೆಳಗ್ಗೆ ಎದ್ದ ತಕ್ಷಣವೂ ಇದು ಈ ಥರ ಶೇಪ್ ಇರುತ್ತೆ, ಇಲ್ಲೂ ಹೋಗಬೇಕಾದ್ರೂ ಇದು ಇದೇ ಶೇಪ್ ಇರುತ್ತೆ. ಸೊ ಅನದರ್ ಎಕ್ಸಾಂಪಲ್ ಇಸ್ ಸನ್ ರೈಸ್ ಆ್ಯಂಡ್ ಸನ್ಸೆಟ್. ಆ್ಯಂಡ್ ಇದು ಇನ್ನೊಂದು ಏನು ಗೊತ್ತಾ, ಎಲ್ಲ ಕಡೆನೂ ಸೇಮ್ ಇರಲ್ಲ ಸನ್ ರೈಸು ಸನ್ಸೆಟ್. ಹೆಂಗೆ ಅಂದರೆ ಇದು ನಮ್ಮ ಗ್ಲೋಬ್ ಇದೆ ಅಂದರೆ, ಇದು ನಮ್ಮ ಗ್ಲೋಬ್ ಅಂದರೆ ಫಸ್ಟ್ ಸನ್ರೈಸ್ ಎಲ್ಲಾಗುತ್ತೆ ಹೇಳಿ ಜಪಾನಲ್ಲಿ. ಇವಾಗ ಏಷ್ಯಾ ಪಾರ್ಟಿಂದ ಈ ಕಡೆಯಿಂದ ಹಿಂಗೆ ತಿರ್ಕೊಂಡು ಲಾಸ್ಟಿಗೆ ಅಮೇರಿಕಾ ಅಲ್ಲೆಲ್ಲ ಸನ್ರೈಸ್ ಆಗುತ್ತೆ ಅಲ್ವಾ. ಜಪಾನು, ಆಮೇಲೆ ಚೀನಾ, ಆಮೇಲೆ ಇಂಡಿಯಾ, ಈ ಥರ ಒಂದೇ ಕಡೆ. ಇಫ್ ಇನ್ ಕೇಸ್ ಇದು ಫ್ಲ್ಯಾಟ್ ಇತ್ತು ಅಂತ ಇಟ್ಕೊಳ್ಳಿ, ಫ್ಲ್ಯಾಟ್ ಇತ್ತು ಅಂದರೆ ಇಲ್ಲಿ ಸನ್ ಇದೆ, ಇದ್ರ ರೇಸ್ ಎಲ್ಲ ಡೈರೆಕ್ಟಾಗಿ ಎಲ್ಲ ಕಡೆನೂ ಬೀಳುತ್ತೆ ಅಲ್ವಾ. ಬಟ್ ಇದು ಈ ಥರ ಶೇಪಲ್ಲಿ ಇರೋದಕ್ಕೆ ಬರೀ ಹಾಫ್ ಪಾರ್ಟ್, ಈ ಪಾರ್ಟ್ ಮಾತ್ರ ಸನ್ನಿಂದು
ಬೆಳಕು ಮಾತ್ರ ಈ ಕಡೆ ಬೀಳುತ್ತೆ. ಮತ್ತು ಇದು ರೊಟೇಷನ್ ಆಗಿ ಅನದರ್ 24 ಅವರ್ಸ್, ಅಂದರೆ 24 ಅವರ್ಸ್ ಪರ್ ಡೇ ಇದೆ ಅಲ್ವಾ, 12 ಅವರ್ಸ್ ಈ ಕಡೆ ಬಿದ್ದರೆ ನೆಕ್ಸ್ಟ್ 12 ಅವರ್ಸ್ ಇದು ರೊಟೇಷನ್ ಆದಾಗ ಈ ಶಿಫ್ಟ್ ಆಗ್ತಾ ಬೆಳಕು ಸ್ಟಾರ್ಟ್ ಆಗುತ್ತೆ. ಫ್ಲ್ಯಾಟ್ ಇದ್ದರೆ 24 ಅವರ್ಸ್ ಯಾವಾಗ ನೋಡಿದ್ರು ನೀವು ಫುಲ್ ಬೆಳಕೇ ಇರ್ತಿತ್ತು. ಸೊ ನೆಕ್ಸ್ಟ್ ಪ್ರೂಫ್ ಬಂದು ಸರ್ಕಮ್ ನೇವಿಗೇಷನ್ ಈ ಸ್ಪಿಯರ್ ಶೇಪ್ ಏನಿದೆ ಅಲ್ವಾ, ಇವಾಗ ಈಸ್ಟ್ ಡೈರೆಕ್ಷನಲ್ಲಿ ಯಾವುದೋ ಒಂದು ಡೈರೆಕ್ಷನಲ್ಲಿ, ಇವಾಗ ಇದು ಸ್ಪಿಯರು, ಇವಾಗ ಈ ಕಡೆ ಡೈರೆಕ್ಷನಿಂದ ಒಂದು ಶಿಪ್ ನೇವಿಗೇಷನ್ ಹಿಂಗೆ ಮಾಡ್ತಾಯಿದ್ರೆ ಇದ್ರ ಸುತ್ತ ಹಿಂಗೆ ಸರ್ಕಲ್ ಹಾಕ್ಕೊಂಡು ಬರೋಕ್ಕೆ ಓನ್ಲಿ ಇಟ್ ಈಸ್ ಪಾಸಿಬಲ್. ಫ್ಲ್ಯಾಟ್ ಇದ್ದಾಗೆ ಅದಂಗೆ ಅದೇ ಪಾಯಿಂಟಿಗೆ ಇಟ್ಸ್ ನಾಟ್, ವಾಪಸ್ ಒಂದು ರೌಂಡ್ ಹಾಕ್ಕೊಂಡು ಅದೇ ಪ್ಲೇಸಿಗೆ ಬರೋಕ್ಕೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಸ್ಪೆರಿಕಲ್ ಶೇಪಲ್ಲಿ ಇದ್ದಾಗ ಮಾತ್ರ ಈ ಥರ ಹಿಂಗೆ ಹೋಗಿ ಯು ಕ್ಯಾನ್ ಕಮ್ ಬ್ಯಾಕ್ ಟು ದ ಒರಿಜಿನಲ್ ಪ್ಲೇಸ್. ಸೊ ಸ್ಪೆರಿಕಲ್ ಶೇಪಲ್ಲಿ ಇರೋಕ್ಕೆ ಏನೇನು ಪ್ರೂಫ್ ಅಂತ, ಹೆವೆನ್ಲಿ ಬಾಡೀಸ್ ಸ್ಪೆರಿಕಲ್ ಶೇಪಲ್ಲಿ ಇದೆ ಅಂದರೆ ಅರ್ತ್ ಇಟ್ ಸೆಲ್ಫ್ ಇಸ್ ಅ ಹೆವೆನ್ಲಿ ಬಾಡಿ ಅಲ್ವಾ, ಅದು ಕೂಡ ಸ್ಪೆರಿಕಲ್ ಶೇಪಲ್ಲಿದೆ ಅಂತ ಒಂದು. ನೆಕ್ಸ್ಟ್ ಬಂದುಬಿಟ್ಟು ಲೂನಾರ್ ಎಕ್ಲಿಪ್ಸ್, ಅದೇ ಇಲ್ಲಿದೆ ನೋಡಿ, ಇದು ಸನ್ನು, ಇದು ಅರ್ತ್, ಇದು ಮೂನ್, ಇದು ಮಧ್ಯ ಇದ್ದಾಗ ಎಕ್ಲಿಪ್ಸ್ ಆದಾಗ ಸನ್ರೈಸ್ ಇಲ್ಲಿ ಮೇಲ್ಗಡೆ ಬಿದ್ದು ಅರ್ತಿಂದು ಶ್ಯಾಡೋ ಮೂನ್ ಮೇಲೆ ಬಿದ್ದಾಗ ಇಟ್ ಲುಕ್ಡ್ ದ್ಯಾಟ್ ಶೇಪ್, ಸ್ಪೆರಿಕಲ್ ಶೇಪ್. ಸೊ ಅದೊಂದು ಎಕ್ಸಾಂಪಲ್ಲು. ಮತ್ತು ಸನ್ರೈಸು ಸನ್ಸೆಟ್ ಫ್ಲ್ಯಾಟ್ ಇದ್ದರೆ ಆಬ್ವಿಯಸ್ಲಿ ಒಂದೇ ಕಡೆನೇ ಎಲ್ಲ ಕಡೆನೂ ಸನ್ರೈಸ್ ಆಗ್ತಿತ್ತು, ಅಂದರೆ ಅಟ್ ಎ ಟೈಮ್ ಆಗ್ತಾಯಿತ್ತು. ಬಟ್ ಇದು ಈ ಶೇಪಲ್ಲಿ ಇರೋದಕ್ಕೆ ಒಂದೊಂದು ಡಿಫ್ರೆಂಟ್ ಟೈಮಲ್ಲಿ ಸನ್ರೈಸು ಸನ್ಸೆಟ್ ಆಗುತ್ತೆ. ನೆಕ್ಸ್ಟ್ ಸರ್ಕಮ್ ನೇವಿಗೇಷನ್, ಒಂದು ಈ ಗ್ಲೋಬ್ ಶೇಪ್ ಅಂತ ಇದೆ ಅಲ್ವಾ, ಆ ಥರ ಇದ್ದಿದ್ದಕ್ಕೆ ಮಾತ್ರ ಒಂದು ಕಡೆ ಡೈರೆಕ್ಷನಲ್ಲಿ ನೀವು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ವಾಪಸ್ ನೀವು ಅದೇ ಪೊಸಿಷನ್ ಬರೋಕ್ಕೆ ಸಾಧ್ಯ. ಸೊ ಇದನ್ನು ಮಾಡಿದವ್ರು ಯಾರು, ಫರ್ಡಿನ್ಯಾಂಡ್ ಮ್ಯಾಗಲ್ಲನ್, ಇವರು ಪೋರ್ಚುಗೀಸ್ ಎಕ್ಸ್ಪ್ಲೋರರು, ಇವ್ರು ಮಾಡಿದ್ದು. ಅವ್ರದ್ದು ಶಿಪ್ ಹೆಸರು ಏನಂತ ಕೇಳಿದರೆ ಅದು ಮಾಡಿದವ್ರು, ಸರ್ಕಮ್ ನೇವಿಗೇಷನ್ ಫಸ್ಟ್ ಮಾಡಿದವ್ರು ಯಾರು ಅಂತಲೂ ಕೇಳ್ತಾರೆ. ಅವ್ರ ಹೆಸರು ನೆನ್ಪಿಟ್ಕೋಬೇಕು. ಅವ್ರ ಶಿಪ್ ಹೆಸರು ವಿಕ್ಟೋರಿಯಾ. ಈ ಶಿಪ್ಪಲ್ಲಿ ಅವರೊಬ್ಬರೇ ಹೀಗೆ ಸುತ್ತಿದ್ದು. ನೆಕ್ಸ್ಟ್ ಬರೋದು ಬೆಡ್ಫೋರ್ಡ್ ಲೆವೆಲ್ ಎಕ್ಸ್ಪೆರಿಮೆಂಟ್. ಇದನ್ನು ಮಾಡಿದ್ದು ಯಾರು, ಆಲ್ಫ್ರೆಡ್ ರುಸೆಲ್. ಇವರು ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ 1956 ಬೆಡ್ಫೋರ್ಡ್ ಲೆವೆಲ್ ಬ್ರಿಟೇನಲ್ಲಿ, ಆಯಿತಾ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಏನಂದರೆ, ಇದು ಕರ್ವೇಚರ್ ಆಫ್ ದ ಅರ್ತ್, ಇವಾಗ ಒಂದೊಂದು ಮೈಲ್ ಅಪಾರ್ಟ್ 3 ಸ್ಟಿಕ್ ಇಡ್ತಾರೆ. ಸೇಮ್ ಹೈಟ್ ಸೇಮೇ ಇರುತ್ತೆ, ಆಯಿತಾ. ಸೇಮ್ ಹೈಟ್ ಇರೋದನ್ನೇ ಈ ಥರ ಹಿಂಗೆ ಇಟ್ಟಾಗ ಇದು ಸ್ವಲ್ಪ ಹೈಟಲ್ಲಿ ಕಾಣುತ್ತೆ, ಇದು ಎರಡು ಸ್ವಲ್ಪ ಈಕ್ವಲ್ ಇರುತ್ತೆ, ಆಯಿತಾ. ಇದನ್ನು ದೂರದಿಂದ ಒಂದು ಟೆಲಿಸ್ಕೋಪಲ್ಲಿ ನೋಡಿದಾಗ ದಿಸ್ ವಾಸ್ ಲುಕ್ಕಿಂಗ್ ಹೈಯರ್. ಸೊ ಇದೇನು ಹೇಳುತ್ತೆ ಹೇಳಿ ಈ ಥರ ಇರೋದು. ಸೊ ಇಫ್ ಇನ್ ಕೇಸ್ ಅರ್ತ್ ಏನಾದರೂ ಫ್ಲ್ಯಾಟ್ ಇದ್ದರೆ ಈ ಥರ ಹಿಂಗೆ ಸ್ಟಿಕ್ ಇಟ್ಟಾಗ ಇದು ಮೂರೂ ಒಂದೇ ಡಿಸ್ಟೆನ್ಸ್ ಸಿಗ್ತಿತ್ತಲ್ವಾ. ಬಟ್ ಇದರಲ್ಲಿ ಏನು ಕಾಣಿಸ್ತು, ಇದೆರಡು ಸೇಮ್ ಡಿಸ್ಟೆನ್ಸು, ಇದು ಮಾತ್ರ ಸ್ವಲ್ಪ ಹೈಟಲ್ಲಿತ್ತು. ಸೊ ಇಟ್ ಮೀನ್ಸ್ ದ್ಯಾಟ್ ಇದು ಬಲ್ಜ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಇಟ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಟು ಶೋ ಕರ್ವೇಚರ್. ನೆಕ್ಸ್ಟು ಸೈಟಿಂಗ್ ಶಿಪ್. ಇವಾಗೊಂದು ಇಲ್ಲಿ ನೀವು ದಂಡಿಯಲ್ಲಿ ನಿಂತಿರ್ತೀರ, ಇದು ಒಂದು ಸಮುದ್ರ, ಇಲ್ಲೊಂದು ನಿಮಗೆ ಬೋಟ್ ಬರ್ತಾ ಇದೆ ಅಂದರೆ ಫಸ್ಟೇ ನಿಮಗೆ ಇದು ಫುಲ್ ಹಿಂಗೆ ಬೋಟ್ ಕಾಣಲ್ಲ. ಹೇಗೆ ಗೊತ್ತಾ, ಇದು ಹತ್ತಿರ ಇದ್ದಾಗ ಮಾತ್ರ ಈ ಥರ ಕಾಣುತ್ತೆ. ಇರಿ ಒಂದು ನಿಮಿಷ. ಸೊ ಇದು ಸಮುದ್ರ ಅಂದಾಗ ಇವಾಗ ನೀವು ಇಲ್ಲಿ ನಿಂತಿರ್ತೀರ, ಇಲ್ಲಿ ನಿಂತಾಗ ನಿಮಗೆ ಫಸ್ಟೇ ಈ ಥರ ಹೀಗೆ ಬೋಟ್ ಕಾಣಲ್ಲ. ಫಸ್ಟ್ ಹೆಂಗೆ ಕಾಣುತ್ತೆ ಹೇಳಿ, ಇಲ್ಲಿ ಈ ಡಿಸ್ಟೆನ್ಸಲ್ಲಿ ಇದ್ದಾಗ ಹೆಂಗೆ ಕಾಣುತ್ತೆ, ಬರೀ ಇದಷ್ಟೇ ಕಾಣುತ್ತೆ. ಮತ್ತು ಇದ್ರ ಹಿಂದೆ ಬರೀ ಇಷ್ಟೇ ಕಾಣ್ತಿರುತ್ತೆ ವಾಟರ್ ಲೆವೆಲ್. ಆಮೇಲೆ ಸ್ವಲ್ಪ ಬರ್ತಾ ಮೇಲ್ಗಡೆಯಿಂದ ಈ ಬೋಟು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ದೂರ ಇರುತ್ತಲ್ವಾ, ಈ ಹತ್ರ ಬಂದಾಗ ಈ ಥರ ಕಾಣುತ್ತೆ. ಫ್ಲ್ಯಾಟ್ ಇತ್ತು ಅಂದರೆ ನಿಮ್ಮ ಐ ಲೆವೆಲಲ್ಲಿ ಸೇಮ್ ಹಾಗೆ ಫುಲ್ ಬೋಟ್ ಹೆಂಗಿತ್ತಲ್ಲ ಹಾಗೆ ಕಾಣಿಸ್ತಾ ಇತ್ತು. ಇವಾಗಿದು ಸೇಮ್ ಇಲ್ಲ, ಸ್ವಲ್ಪ ಹಿಂಗಿದೆ ಅನ್ನೋದಕ್ಕೇ ನಿಮಗೆ ಫಸ್ಟ್ ಅದು ಇದು ಕಾಣಿಸಿ ಆಮೇಲೆ ಕೆಳಗಡೆ ಬಾಟಮ್ ಎಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಏರಿಯಲ್ ಆ್ಯಂಡ್ ಸ್ಯಾಟಲೈಟ್ ಫೋಟೋಗ್ರಾಫ್. ಮೇಲ್ಗಡೆಯಿಂದ ಫೋಟೋ, ಇವಾಗಂತೂ ಒಳ್ಳೆ ಎವಿಡೆನ್ಸ್, ಇದು ಲೇಟೆಸ್ಟ್ ಪ್ರೂಫ್ ಇದು ಅರ್ತ್ ಶೇಪ್ ಏನಿದೆ ಅಂತ. ಸೊ ಮೇಲ್ಗಡೆಯಿಂದ ಸ್ಯಾಟಲೈಟ್ ಇಮೇಜಸ್ ಅದೆಲ್ಲ ತೊಗೊಂಡಾಗ ಇಟ್ ಪ್ರೂವ್ ದ್ಯಾಟ್ ಇಟ್ ಇಸ್ ಅ ಸ್ಪೆರಿಕಲ್ ಇನ್ ಶೇಪ್. ಸೊ ಈ ವಿಡಿಯೋದಲ್ಲಿ ಶೇಪ್ ಆಫ್ ದ ಅರ್ತ್ ಫುಲ್ ಕವರ್ ಆಗಿದೆ ಅಂದ್ಕೊತೀನಿ. ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಸೊ ಫಸ್ಟು ಬೇಸಿಕ್ ಸಬ್ಜೆಕ್ಟ್ಸನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ, ಏನು ಎಂತ ಅಂತ ಅರ್ಥ ಮಾಡಿಕೊಂಡ್ರೆ ಆವಾಗ ನಿಮಗೆ ಆಥರ್ ಬುಕ್ಸ್ ಓದೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಶೇಪ್ ಆಫ್ ದ ಅರ್ತ್ ಇದನ್ನು ವಿಡಿಯೋ ನೋಡಿದ ಮೇಲೆ ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ಕ್ವಶನ್ಸೇ ಇದರಿಂದನೇ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 ಮಿನಿಟ್ಸ್ ತೊಗೊಂಬಿಟ್ಟು ಹೇಳ್ತೀನಿ ನೋಡಿ, ಒಂಥರ ರಿವಿಷನ್ನು ಆಗುತ್ತೆ ನಿಮಗೆ. ಒಂದು ಸೋಲಾರ್ ಸಿಸ್ಟಮಲ್ಲಿ ಎಷ್ಟು ಪ್ಲ್ಯಾನೆಟ್ ಇದೆ, 8 ಪ್ಲ್ಯಾನೆಟ್ಸ್ ಇದೆ. ಎಷ್ಟು ಪ್ಲ್ಯಾನೆಟ್ ಇದೆ ಅಂತ ಕೇಳ್ಬೋದು. ಆಮೇಲೆ ಸೂರ್ಯನಿಂದ ಎಷ್ಟನೇ ಡಿಸ್ಟೆನ್ಸಲ್ಲಿದೆ, ಥರ್ಡ್ ಪ್ಲ್ಯಾನೆಟ್ ಇದೆ. ಆಮೇಲೆ ಸೈಜಲ್ಲಿ 5th ಲಾರ್ಜೆಸ್ಟ್ ಅರ್ತು.
ವಯಸ್ಸು ಎಷ್ಟಾಗಿದೆ 4.6 ಬಿಲಿಯನ್ ಇಯರ್ಸು. ಮತ್ತು ಇದಕ್ಕೆ ಡಿಫ್ರೆಂಟ್ ನೇಮ್ಸ್ ಅಂತ ಕರೀತಾರೆ. ವಾಟರ್ ಪ್ಲ್ಯಾನೆಟು, ಬ್ಲೂ ಪ್ಲ್ಯಾನೆಟು, ಮತ್ತು ಯೂನಿಕ್ ಪ್ಲ್ಯಾನೆಟು, ಬಯೋಸ್ಪಿಯರ್ ಪ್ಲ್ಯಾನೆಟ್, ಇದೆಲ್ಲ ಡಿಫ್ರೆಂಟ್ ಹೆಸಸ್ ಏನಿದಾವಲ್ಲ ಅದೆಲ್ಲನೂ ನೆನ್ಪಿಟ್ಕೋಬೇಕು. ಯಾಕಂದರೆ ಒಂದ್ಸಲ ಅರ್ತ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಗ್ರೀನ್ ಪ್ಲ್ಯಾನೆಟ್ ಅಂತ ಕೇಳ್ತಾರೆ, ವಿಚ್ ಇಸ್ ನಾಟ್ ಕರೆಕ್ಟ್ ಅಲ್ವಾ. ಅದು ಬೇರೆ ಪ್ಲ್ಯಾನೆಟ್. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದನ್ನು. ನೆಕ್ಸ್ಟು ಶೇಪ್ ಆಫ್ ದ ಅರ್ತ್. ಶೇಪ್ ಆಫ್ ದ ಅರ್ತ್ ಸರ್ಕಲಲ್ಲಿಲ್ಲ, ಸ್ಪಿರಾಯ್ಡ್ ಇದೆ, ಸ್ಪೆರಿಕಲ್ ಅಂತ ಇದೆ. ಯಾಕೆಂದರೆ ಇದು ಪೋಲಲ್ಲಿ ಈ ಥರ ಫ್ಲ್ಯಾಟ್ ಇದೆ, ಇಕ್ವೇಟರಲ್ ಹತ್ರ ಸ್ವಲ್ಪ ಬಲ್ಜ್ ಆಗಿದೆ ಅಂತ ಅರ್ಥ. ಇದು ಈ ಥರ ಜಿಯಾಯ್ಡ್ ಶೇಪಲ್ಲಿ ಇದೆ ಅನ್ನೋದಕ್ಕೆ ಏನೇನು ಪ್ರೂಫ್ ಅಂತ ನೋಡಿದ್ವಿ ನಾವು. ಏನಿದೆ ಪ್ರೂಫ್ ಹೇಳಿ. ಒಂದು ಸನ್ರೈಸು, ಸನ್ಸೆಟ್ಟು, ಆಮೇಲೆ ಬೋಟ್ ಬರಬೇಕಾದ್ರೆ ಫುಲ್ ಬೇಸ್ ನಿಮಗೆ ಫಸ್ಟ್ ಕಾಣಲ್ಲ, ಮೇಲ್ಗಡೆ ಆ್ಯಂಕರ್ ಅದೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಳಗಡೆ ಬೇಸ್ಮೆಂಟ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದರ್ ಹೆವನ್ಲಿ ಬಾಡೀಸ್ ಸ್ಪೆರಿಕಲ್ ಶೇಪಲ್ಲಿ ಇರೋದ್ರಿಂದ ಅರ್ತ್ ಈಸ್ ಆಲ್ಸೋ ಹೆವನ್ಲಿ ಬಾಡಿ, ಅದು ಕೂಡ ಸ್ಪೆರಿಕಲ್ ಶೇಪಲ್ಲಿದೆ. ಮತ್ತು ಸರ್ಕಮ್ ನೇವಿಗೇಷನ್ ಮಾಡೋಕ್ಕೆ ಪಾಸಿಬಲ್ ಇರೋದು ಓನ್ಲಿ ಸ್ಪಿಯರ್ ಶೇಪ್ ಇದ್ದಾಗ. ಮತ್ತು ಆಮೇಲೆ ಲೇಟೆಸ್ಟ್ ಎವಿಡೆನ್ಸ್ ಯಾವುದು ಹೇಳಿ, ಸ್ಯಾಟಲೈಟ್ ಇಮೇಜಸ್, ಅದನ್ನು ಕೇಳ್ತಾರೆ. ಲೇಟೆಸ್ಟ್ ಎವಿಡೆನ್ಸ್ ಯಾವುದು ಅಂತ ಕೇಳ್ತಾರೆ. ಆಮೇಲೆ ಅರಿಸ್ಟೋಟಲ್ ಕೊಟ್ಟಿರೋ ಎಕ್ಸಾಂಪಲ್ ಯಾವುದು ಅಂತ ಕೇಳ್ತಾರೆ. ಇದೇ ಥರ ಇವನ್ನೇ ಉಲ್ಟಾ ಸೀದಾ ಮಾಡಿ ಬೇಸಿಕ್ ಕ್ವಶನ್ನೇ ಇರುತ್ತೆ. ಬಟ್ ಸ್ಟಿಲ್ ಇದು ನೀವು ಕ್ವಶನಲ್ಲಿ ಎಕ್ಸಾಮಲ್ಲಿ ಕೇಳಿದಾಗ ಇದೇ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಕಲರ್ ಆಫ್ ದ ಅರ್ತ್ ಏನಿದೆ ಅಂತ ಕೇಳಿದ್ರೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಒಂದೆರಡು ಸಲ ರಿವಿಷನ್ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. Thank you.